ಬಿಜೆಪಿ ಮತ್ತು ಜೆಡಿಎಸ್ ಈ ಎರಡೂ ಪಕ್ಷಗಳು 2024ರ ಲೋಕಸಭೆ ಚುನಾವಣೆಯ ಸೀಟ್ ಹಂಚಿಕೆಗೆ ಫೈನಲ್ ಕಸರತ್ತಿಗೆ ಮುಂದಾಗಿವೆ. ದೆಹಲಿ ನಾಯಕರನ್ನ ಭೇಟಿಯಾಗಿ ಸೀಟು ಹಂಚಿಕೆ ಕನ್ಫರ್ಮ್ ಮಾಡಿಕೊಳ್ಳೋಕೆ ಜೆಡಿಎಸ್ ಮುಖಂಡ ದೆಹಲಿಗೆ ತೆರಳಿದ್ರು. ಒಕ್ಕಲಿಗ ಪ್ರಾಬಲ್ಯದ ರಾಜ್ಯದಲ್ಲಿ 4ರಿಂದ 5 ಕ್ಷೇತ್ರ ಜೆಡಿಎಸ್ ಪಕ್ಷದ ಪಾಲಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಿಲ್ಲಿಗೆ ಹಾರಿದ್ರು ಮಾಜಿ ಸಿಎಂ ಎಚ್ಡಿಕೆ ಬಿವೈ ವಿಜೇಂದ್ರ. ಲೋಕಸಭೆ ಕುರಿತಂತೆ ಸೀಟು ಹಂಚಿಕೆಗೆ ಕೌಂಟರ್. 2024ರ ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ರಾಜ್ಯದ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷ ಒಂದಾಗಿ ಚುನಾವಣೆಯನ್ನ ಎದುರಿಸಲಿವೆ. ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ 22ರಿಂದ 23 ಮತ್ತು ಜೆಡಿಎಸ್ ಪಕ್ಷ 4ರಿಂದ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದು ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಹೀಗಾಗಿ ದೆಹಲಿಯ ಬಿಜೆಪಿ ಹೈಕಮಾಂಡ್ನಿಂದ ಅಂತಿಮ ಮುದ್ರೆಗಾಗಿ ಜೆಡಿಎಸ್ ಪಕ್ಷದ ನಾಯಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದೆಹಲಿಯತ್ತ ತೆರಳಿದ್ರು. ಮಾಹಿತಿ ಬಿಟ್ಟುಕೊಡೋಕೆ ಒಪ್ಪದ ಕುಮಾರಸ್ವಾಮಿ, ನನ್ನ ದೆಹಲಿ ಭೇಟಿ ಏನು ವಿಶೇಷವಾದದ್ದಲ್ಲ, ನಾನು ದೆಹಲಿಗೆ ಸಹಜವಾಗಿ ಹೋಗಬಾರ್ದಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ದೆಹಲಿಗೆ ಹೋಗಿ ವಾಪಸ್ ಬರುವಾಗ ಮಾಧ್ಯಮ ಹೇಳಿಕೆ ನೀಡುವುದಾಗಿ ತಿಳಿಸಿದ ಮಾತು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ನಾನು ಡೆಲ್ಲಿಗೆ ಹೋಗೋದು ವಿಶೇಷನಾ? ಡೆಲ್ಲಿಗೆ ಹೋಗ್ತಿರೋದೇನು ವಿಶೇಷ ಏನಿಲ್ಲ. ನನ್ನ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಏನಿಲ್ಲ ಆ ಥರ ಯಾವುದೂ ಇಲ್ಲ. ಬಂದ ಮೇಲೆ ಮಾತಾಡಿದೆ. ಇನ್ನು ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣ ಬೆಳೆಸಿದ ಬೆನ್ನಲ್ಲೇ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ದೆಹಲಿಗೆ ತೆರಳಿದ್ರು. ಈ ಕುರಿತು ರಾಜ್ಯದಲ್ಲಿ 28ಕ್ಕೆ 28 ಸೀಟು ಗೆಲ್ಲೋಕೆ ಎನ್ಡಿಎ ಮಿತ್ರಕೂಟ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಿರ್ಧಾರ ಮಾಡಿದೆ. ದೇಶದ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯಗಳನ್ನು ಗೆದ್ದ ಬಿಜೆಪಿ ಸದ್ಯ ಅದೇ ಜೋಶ್ನಲ್ಲಿದೆ. ಇದೇ ಗೆಲುವಿನ ಸಂಭ್ರಮವನ್ನ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮುಂದುವರಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ನಿರ್ಧಾರ ಮಾಡಿವೆ. ರಾಜ್ಯದ ಎರಡೂ ಪಕ್ಷಗಳ ಮೈತ್ರಿ ಹೈಕಮಾಂಡ್ ನಿರ್ಧಾರ. ಅದಕ್ಕೆ ಬದ್ಧರಾಗಿ ನಾವು ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡ್ತೇವೆ ಅಂತಾರೆ ಬಿಜೆಪಿ ನಾಯಕರು. ಮುಂಬರುವ ಲೋಕಸಭೆ ಚುನಾವಣೆಗೆ ಇನ್ನು 3 ತಿಂಗಳು ಮಾತ್ರ ಬಾಕಿ ಇದೆ. ಈ ಟೈಮ್ನಲ್ಲಿ ರಾಜ್ಯದ ಮತದಾರನ ಮನಸ್ಸು ಗೆಲ್ಲೋಕೆ ಎನ್ಡಿಎ ಮೈತ್ರಿಕೂಟ ಟಿಕೆಟ್ ಹಂಚಿಕೆ ಕಸರತ್ತಿಗೆ ಮುಂದಾಗಿವೆ. ಎರಡು ಪಕ್ಷಗಳಿಗೆ ಸೀಟು ಹಂಚಿಕೆ ಟಚ್ ವರವಾಗುತ್ತಾ, ಏನಾದರೂ ಎಡವಟ್ಟಾಗುತ್ತಾ? ಚುನಾವಣೆ ರಿಸಲ್ಟ್ಗಾಗಿ ಕಾಯಬೇಕಿದೆ. ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.